ನಾನು ಕಣ್ಕಂಡಾಗ ಎಲ್ಲ ತಗೊಂಡೋಗಿ ಇಕ್ಬಿಟ್ರೆ ವಾ ಬಟ್ ಬ್ರಿಡ್ಜ್ ಮೊಬೈಲ್ ಶಾಂತ ರೀತಿಯಿಂದ ವರ್ತಿಸಬೇಕು. ಹೋಟೆಲ್ ಕಲ್ಯಾಣಿ. ತಟ್ಟ ಆಡ್ಕೊಂಡು ಬರ್ತಾ ಇದ್ದಾರೆ. ನಮಸ್ತೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಡೇ 2 ಇನ್ ಮುಲ್ಕಿ. ಎಸ್, ಇವತ್ತು ನಮ್ಮ ಸರ್ಫಿಂಗ್ ಕೋರ್ಸ್ನ ಸೆಕೆಂಡ್ ಡೇ. 3 ಡೇಸ್ ಕೋರ್ಸ್ ಅಷ್ಟೇ ಇರೋದು. ಇವತ್ತು ಸೆಕೆಂಡ್ ಡೇ, ನಾಳೆ ಒಂದೇ ದಿನ ಇರೋದು. ನಾವು ಫುಲ್ ರೆಡಿಯಾಗಿ ಕೂತಿದ್ದೀವಿ ರೂಮಲ್ಲಿ. ಇವಾಗ ಹೊರಡಬೇಕು. 9:30ಗೆ ಸೆಷನ್ ಸ್ಟಾರ್ಟ್ ಆಗುತ್ತೆ. ಈಗ 8 ಗಂಟೆ. ಈಗ ಹೊರಗಡೆ ಹೋಗಿ ತಿಂಡಿ ತಿಂದ್ಕೊಂಡು ನಾವು ಬೀಚ್ಗೆ ಹೋಗ್ತೀವಿ. ಆಮೇಲೆ ಸಿಗೋಣ. ನೆಕ್ಸ್ಟ್ 3rd ಡೇ ವ್ಲಾಗಲ್ಲಿ ನಾನು ಕಂಪ್ಲೀಟಾಗಿ ಎಲ್ಲದರದ್ದು ಬಡ್ಜೆಟ್ ಹಾಗೆ ಡೀಟೇಲ್ಸ್ ಎಲ್ಲದನ್ನು ಶೇರ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ಬೀಚಲ್ಲಿ ಸಿಗೋಣ. ಇದು ನಾವು ಸ್ಟೇ ಆಗಿರೋ ಹೋಟೆಲ್ ಕಲ್ಯಾಣಿ. ಇಲ್ಲಿ ಒಂದು ಬೈಕ್ನ ರೆಂಟಿಗೆ ತೊಗೊಂಡಿದ್ದೀವಿ, ಆಕ್ಟಿವಾ. ಹೋಟೆಲ್ ಬಪ್ಪನಾಡು. ಇಲ್ಲಿ ಇಡ್ಲಿ ಪೂರಿ ಎಲ್ಲ ತಿನ್ಕೊಂಡ್ವಿ. ಇವಾಗ ಹೊರಡಬೇಕು. ಸರಿ, ಹೋಗ್ಬೇಡ. ನಿಧಾನಕ್ಕೆ ಹೋಗೋ, ಮೊಬೈಲ್ ಬಿಡೋದೆ. ಸ್ವಲ್ಪ ಕಚ್ಚಾ ರೋಡ್ ಐತ್ರಿ. ವಾ ಬಟ್ ಬ್ರಿಡ್ಜ್ ಎರಡು. ನಾಯಿಗಳು ಅದನ್ನ ಓಡಿಸ್ತಾ ಇದೆ. ಆಟ ಬೇಟೆ ಆಟ. ಅಗೋ ಕಂಬಳ ನಡೀತಾ ಇದೆ, ನಾಯಿಗಳ ಕಂಬಳ. ಕಲರ್ ಎಲ್ಲ ಇದೆ. ನಮ್ಗೆ ಯಾಕೆ ಎದುರ್ಕೊಳ್ತೀರಾ? ನಮ್ಮ ಹಸ್ಬೆಂಡ್ ಬರ್ಡ್ ಫೋಟೋಗ್ರಫಿ ಮಾಡಬೇಕು ಅಂದ್ಕೊಂಡಿದ್ರು. ವೈಲ್ಡ್ ಲೈಫ್ ಫೋಟೋಗ್ರಫಿ, ಬರ್ಡ್ ಫೋಟೋಗ್ರಫಿ ಎಲ್ಲ ಮರದ ಮೇಲೆ ಹೋಗ್ತಾರೆ. ಮತ್ತು ಬೀಚು ಸಸಿ ಇದ್ದು ಬೀಚ್. ಇಲ್ಲಿ ಎಲ್ಲ ಮನೆಗಳಿದೆ. ಚೆನ್ನಾಗಿರುತ್ತಲ್ವಾ ಇಲ್ಲಿ. ರೋಡ್ ಇಲ್ಲಪ್ಪ. ಗಾಡಿ ಓಡಿಸ್ತಿದೀವಿ ಅಂತ ಅಂದ್ಬಿಟ್ಟು ರೋಡ್ನೇ ಕಣ್ಮೇಲೆ ಇಟ್ಕೊಂಡ್ಬಿಟ್ರೆ ಹೆಂಗೆ? ಅದೇ ಗಾಡಿ ಓಡಿಸಿದ್ ಮುಗಿದ್ಮೇಲೆ ಹೆಲ್ಮೆಟ್ ಇಲ್ದಂಗೆ ಗಾಡಿ ಓಡಿಸ್ಬಾರ್ದು, ಗೊತ್ತಾಗಲ್ವಾ? ಹೆಲ್ಮೆಟ್ ಇಲ್ದಂಗೆ ಗಾಡಿ ಓಡಿಸ್ಬಾರ್ದು ಅಂತಂದ್ರೆ ನೀನೇನು ಬಿಡ್ತಿದ್ಯಾ? ನಮ್ಮ ಮಕ್ಕ ಓಡಿಸ್ತಾ ಇದ್ಯಾ? ನಾನು ಕಣ್ಕಂಡಾಗ ಎಲ್ಲ ತಗೊಂಡೋಗಿ ಇಕ್ಬಿಟ್ರೆ ಸಮಾಧಾನ ಮಾಡ್ಕೊಳ್ಳಿ. ಶಾಂತ ರೀತಿಯಿಂದ ವರ್ತಿಸಬೇಕು. ಬೀಚ್ಗೆ ಬಂದು
ಆ್ಯಕ್ಚುಲಿ ವೇವ್ಸ್ ಜಾಸ್ತಿ ಇದೆ. ನಿನ್ನೆ ಇಷ್ಟಿರಲೇ ಇಲ್ಲ, ವೇವ್ಸೇ ಇರಲಿಲ್ಲ ನೆನ್ನೆ ಆ್ಯಕ್ಚುಲಿ. ಇವತ್ತು ವೇವ್ಸ್ ಜಾಸ್ತಿನೇ ಇದೆ. ಸೆಷನ್ ಸ್ಟಾರ್ಟ್ ಆಗಿದ್ದು ವಾರ್ಮಪ್ ಇಂದ. ಸಿಂಪಲ್ ಬಾಡಿ ಸ್ಟ್ರೆಚಸ್ನ ಮಾಡಿಸಿದ್ರು. ವಾರ್ಮಪ್ ಎಲ್ಲ ಆದಮೇಲೆ ಒಂದು 5 to 10 ಮಿನಿಟ್ಸ್ ನಮಗೆ ಪ್ರಾಕ್ಟೀಸ್ ಮಾಡಿಸಿದ್ರು. ಲೈಕ್ ಹೇಗೆ ಪ್ಯಾಡಲ್ ಮಾಡಬೇಕು, ಹೇಗೆ ಪಾಪಪ್ ಅಂದರೆ ಬೋರ್ಡ್ ಮೇಲೆ ಹೇಗೆ ಎದ್ದು ನಿಂತ್ಕೋಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡಿಸಿದ್ರು. ಅದಾದಮೇಲೆ ನಾವು ನೀರೊಳಗೆ ಹೋದ್ವಿ. ಈಗಷ್ಟೇ ಸರ್ಫಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ವೇವ್ಸ್ ಅಂತೂ ಸಿಕ್ಕಾಪಟ್ಟೆ ಜೋರಾಗಿತ್ತು. ಸ್ವಲ್ಪ ಇಲ್ಲಿ ಏಟಾಯಿತು ನನಗೆ, ತಲೆಗೂ ಏಟಾಯಿತು. ಬಟ್ ಮೈ ಹಸ್ಬೆಂಡ್ ಆ್ಯಸ್ ಆಲ್ವೇಸ್ ಗಾಟ್ ಕಟ್ ಆನ್ ಹಿಸ್ ಫೇಸ್. ಓವರಾಲ್ ಸಕ್ಕತ್ತಾಗಿತ್ತು. ಸಿಕ್ಕಾಪಟ್ಟೆ ವೇವ್ಸು ಜೋರಾಗಿ ಬರ್ತಾಯಿತ್ತು. ಸುಸ್ತಾಯಿತು ಇವತ್ತು ಜಾಸ್ತಿ, ನೆನ್ನೆಗಿಂತ ಇವತ್ತು ಜಾಸ್ತಿ ಸುಸ್ತಾಯಿತು. ಆ್ಯಕ್ಚುಲಿ ಸರ್ಫ್ ಮಾಡ್ಕೊಂಡು ಅಲ್ಲಿಂದ ಬರೋದಕ್ಕಿಂತ ಬೋರ್ಡ್ ಎತ್ಕೊಂಡು ಇಲ್ಲಿಂದ ವಾಪಸ್ ಒಳಗಡೆ ಹೋಗೋದೇ ಒಂದು ಬಿಗ್ಗೆಸ್ಟ್ ಟಾಸ್ಕ್. ಅದರಲ್ಲೇ ಸುಸ್ತಾಗಿ ಹೋಗ್ಬಿಡುತ್ತೆ. ಸಖತ್ತಾಗಿತ್ತು. ಮಸ್ಟ್ ಎಕ್ಸ್ಪೀರಿಯನ್ಸ್ ದಿಸ್ ಒನ್. ಸರ್ಫಿಂಗ್ ಮುಗಿಸ್ಕೊಂಡು ರೂಮಿಗೆ ಹೋದ್ವಿ. ಅಲ್ಲಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಊಟನೂ ಮುಗಿಸ್ಕೊಂಡು ಅಲ್ಲಿಂದ ನಾವು ಮಟ್ಟು ಬೀಚ್ ಕಡೆಗೆ ಹೊರಟ್ವಿ. ಮಟ್ಟು ಬೀಚಲ್ಲಿದ್ದೀವಿ ಇವಾಗ. ಮುಲ್ಕಿಯಿಂದ 30 ಕಿಲೋಮೀಟರ್ಸ್ ಆಗುತ್ತೆ ಮಟ್ಟು ಬೀಚಿಗೆ. ಇಲ್ಲಿ ನಾವು ಹೈಲ್ಯಾಂಡ್ ಕಯಾಕಿಂಗ್ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ರಿವರ್ ಕಯಾಕಿಂಗ್ ಎಲ್ಲ ಕಡೆ ಸಿಗುತ್ತೆ, ಬಟ್ ಇಲ್ಲಿ ಮಾತ್ರ ಸೀ ಕಯಾಕಿಂಗ್, ಅದು ಹೈಲ್ಯಾಂಡಿಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಒಂದು ರಾಕ್ ಐಲ್ಯಾಂಡ್ ಅಂತ ಇದೆ, ಅಲ್ಲಿಗೆ ಕಯಾಕಿಂಗ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಝೋನ್ 51 ಅಡ್ವೆಂಚರ್ಸ್ ಅವರ ಕಡೆಯಿಂದ ಹೋಗ್ತಾ ಇದ್ದೀವಿ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಯೆಸ್. ನೋಡಿ, ಇವ್ರು ನಮ್ಮ ಇನ್ಸ್ಟ್ರಕ್ಟರ್ ಬರ್ತಾ ಅವ್ರೆ. ಇವರು ನಮ್ಮ ಯೂಟ್ಯೂಬ್ ಮೇಡಮು ಸುಷ್ಮಾ ಅಂತ. ಈ ಲಾಸಿಂಗ್ ಬಂಡೆ ಮೇಲೆ ನಡ್ಕೊಂಬನ್ನಿ ಅಂತಂದರೆ ತಟ ಆಡ್ಕೊಂಡು ಬರ್ತಾ ಇದ್ದಾರೆ. ರೆಡಿ ಆಗಿದ್ದೀವಿ ಹೋಗೋಕ್ಕೆ. ಕಯಾಕಿಂಗ್ಗೆ ರೆಡಿ ಆದ್ವಿ. ಯಸ್, ಫೈನಲಿ ವಿ ಆರ್ ಹಿಯರ್. ಅರ್ಧ ದಾರಿಗೆ ಬಂದಿದ್ದೀವಿ. ಅರ್ಧ ದಾರಿ ಅಲ್ಲ, ಒಂದು ಸ್ವಲ್ಪ ದೂರ ಬಂದಿದ್ದೀವಿ. ಕಯಾಕ್ ಮಾಡಿಕೊಂಡು ಅಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಬಂದಿದ್ದೀವಿ. ಇನ್ನು ಎಲ್ಲಿವರೆಗೂ ಹೋಗ್ಬೇಕಂತ ತೋರಿಸ್ತೀನಿ. ಅಲ್ಲಿವರೆಗೂ ಹೋಗ್ಬೇಕು ನಾವು. ಇನ್ನೂ ದೂರ ಇದೆ ಐಲ್ಯಾಂಡ್. ಸಖತ್ತಾಗಿದೆ ಮಾತ್ರ ಎಕ್ಸ್ಪೀರಿಯನ್ಸು. ಸಖತ್ ಥ್ರಿಲ್ಲಿಂಗ್ ಆಗಿದೆ ನಿಜ. ಕಯಾಕಿಂಗ್ ರೆಸಾರ್ಟಲ್ಲಿ, ನದಿಗಳಲ್ಲಿ, ಕೆರೆಗಳಲ್ಲಿ, ಅಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಅಲ್ಲೆಲ್ಲ ಮಾಡೋದಕ್ಕಿಂತ ಇದು ಮಾತ್ರ ಮಸ್ತ್ ಎಕ್ಸ್ಪೀರಿಯನ್ಸು. ಮಸ್ಟ್ ಟ್ರೈ ಇದು.
ಸರಿ ಹಿಂದೆ ತಿರುಗ್ತೀಯಾ ಹಾಯ್ ಮಾಡ್ತೀಯಾ ಇವರೇ ನಿಮ್ಮ ಯೂಟ್ಯೂಬ್ ಚಾನಲ್ ಓನರು ನೋಡಿ ಫ್ರೆಂಡ್ಸ್ ದೂರದಲ್ಲಿ ಅಲ್ಲಿ ಕಾಣಿಸ್ತಿದೆಯಲ್ಲ ಐಲ್ಯಾಂಡು ಅಲ್ಲಿಗೆ ಹೋಗ್ಬೇಕಿರೋದು ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವೀಗಿನ್ನ ಅರ್ಧ ದಾರಿಗೆ ಬಂದಿದ್ದೀವಿ ಆಯಿತಾ ನೋಡಿ ಫುಲ್ಲು ಸುತ್ತು ಒಂದ್ಸಲಿ ನೋಡಿದ್ರೆ ಎಲ್ಲಿ ನೋಡಿದ್ರು ಬರೀ ನೀರು ಫುಲ್ ಒಂದು ರೌಂಡ್ ತೋರಿಸ್ಬಿಡ್ತೀನಿ ನೋಡಿದ್ರೆ ಫುಲ್ಲು Yes, we are in island. ಸುತ್ತು ನೀರು ನಾವಿಬ್ಬರೇ ಬಂಡೆ ಮೇಲೆ ಅದೇ ನಮ್ಮ ಜೊತೆ ಇಬ್ಬರು ಇನ್ಸ್ಟ್ರಕ್ಟರ್ಸ್ ಇದ್ದಾರೆ ಅವ್ರು ದೂರ ಇದ್ದಾರೆ ಸೊ ಸಖತ್ ಎಕ್ಸ್ಪೀರಿಯನ್ಸ್ ಇದು ಮಾತ್ರ ಟೋಟಲ್ ಹೋಗ್ತಾ ಬರ್ತಾ ಎರಡು ಸೇರಿ ಒಂದು 25 to 30 ಕಿಲೋಮೀಟರ್ಸ್ ಆಗುತ್ತೆ ಕಯಾಕ್ ಮಾಡೋದು ಮಾತ್ರ ಸಖತ್ ಎಕ್ಸ್ಪೀರಿಯನ್ಸು ಮಧ್ಯದಲ್ಲಿ ನಮಗೆ ಮೀನೆಲ್ಲ ಜಂಪ್ ಮಾಡೋದೆಲ್ಲ ಕಾಣಿಸ್ತಾ ಇತ್ತು ಸೂಪರ್ ಎಕ್ಸ್ಪೀರಿಯನ್ಸು ಬಟ್ ಕೈ ಅಷ್ಟೇ ನೋವು ಬರುತ್ತೆ ಬಟ್ ಸ್ಟಿಲ್ ಇಟ್ಸ್ ವರ್ತ್ ಆಲ್ ಅವರ್ ಎಫರ್ಟ್ಸ್ ಯು ಟ್ರೈ ಇಫ್ ಯು ಎವರ್ ವಿಸಿಟ್ ಉಡುಪಿಗೆ ಬಂದರೆ ಮಟ್ಟು ಬೀಚ್ ಹತ್ರ ಬಂದು ಝೋನ್ 55 ಅವ್ರ ಕಡೆಯಿಂದ ಈ ಒಂದು ಐಲ್ಯಾಂಡ್ ಕಯಾಕಿಂಗ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ನಿಜ ಇದು ಅಮೇಝಿಂಗ್ ಈಗ ನಾವು ಐಲ್ಯಾಂಡಲ್ಲಿ ಸ್ವಿಮ್ಮಿಂಗ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಸಖತ್ತಾಗಿರುತ್ತೆ ಅದನ್ನು ಅದಕ್ಕೆ ಎಲ್ಲದನ್ನು ಕಲ್ತಿರಬೇಕು ಅವಾಗ ಈ ಥರ ಎಲ್ಲ ಯೂಸ್ ಆಗುತ್ತೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಇನ್ನು ನಾವು ಚಿಕ್ಕವರಿದ್ದಾಗ ಅಂದರೆ ನಾನು 5th ಸ್ಟ್ಯಾಂಡರ್ಡ್ ಇದ್ದಾಗ ನಮ್ಮಪ್ಪ ಸಮ್ಮರ್ ಹಾಲಿಡೇಸಲ್ಲಿ ನನಗೆ ನಮ್ಮ ಅಕ್ಕಂಗೆ ಬಾವಿಯಲ್ಲಿ ಕರ್ಕೊಂಡೋಗಿ ಸ್ವಿಮ್ಮಿಂಗ್ನ ಕಲಿಸಿದ್ರು ಈ ಥರ ಎಲ್ಲ ಬಂದಾಗ ನಾವು ಯೂಸ್ ಮಾಡ್ಕೊತೀವಿ ಅದನ್ನು ಅದಕ್ಕೆ ಹುಡುಗಿರಾಗಲಿ ಎಲ್ಲದನ್ನು ಕಲ್ತಿರಬೇಕು ಈ ಥರ ಎಲ್ಲ ಬಂದಾಗ ಯೂಸ್ ಆಗತ್ತೆ ಅಂತ ಹೇಳೋದು ಸ್ವಿಮ್ಮಿಂಗ್ ಬಂದಿಲ್ಲ ಅಂತಂದ್ರೂ ಇಲ್ಲಿ ಬರ್ಬೋದು ಕಯಾಕ್ ಮಾಡ್ಕೊಂಡು ಬರ್ಬೋದು ಏನು ಪ್ರಾಬ್ಲಮ್ ಇಲ್ಲ ಏನು ಭಯ ಇರೋದಿಲ್ಲ ಇನ್ಸ್ಟ್ರಕ್ಟರ್ಸ್ ಇರ್ತಾರೆ ಜೊತೆಯಲ್ಲಿ ನಿಮಗೆ ಆಗೋದಿಲ್ಲ ಅಂತಂದರೆ ಒಂದು ಬೋಟ್ ಕೂಡ ಜೊತೆಯಲ್ಲಿ ಬರುತ್ತೆ ಅವರನ್ನು ಕರ್ಕೊಂಡು ಹೋಗೋಕ್ಕೆ ಕರ್ಕೊಂಡ್ಬರೋಕ್ಕೆ ಇರ್ತಾರೆ ಏನು ಹೆದರ್ಕೊಳ್ಳೋದಿಲ್ಲ ಧೈರ್ಯವಾಗಿ ಬರಬೇಕು ಅಷ್ಟೇ ನಂಗೆ ಈಜಾಡಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟೆಲ್ಲ ಭಯ ಪಟ್ಟರೆ ಬರೋದಕ್ಕಾಗೋದಿಲ್ಲ ಇಲ್ಲಿ ನೀರಲ್ಲೂ ಆಟಾಡ್ಬೋದು ಸೊ ಲೈಫ್ ಜಾಕೆಟ್ನ ಹಾಕ್ಕೊಂಡು ನೀರಲ್ಲೂ ಕೂಡ ಆಟಾಡ್ಬೋದು ಅದಕ್ಕೂ ಎಲ್ಲ ಪರ್ಮಿಷನ್ ಇದೆ ಯಾವ ಐಲ್ಯಾಂಡ್ಗೆ ಹೋದರೂ ಅಷ್ಟೇ ಯಾವ ಬೀಚ್ಗೆ ಹೋದರೂ ಅಷ್ಟೇ ಎಲ್ಲೋದ್ರೂ ಅಷ್ಟೇ ಈ ಪ್ಲಾಸ್ಟಿಕ್ ಬಾಟಲ್ಸ್ ಚಪ್ಪಲಿಗಳು ಅದು ಮಾತ್ರ ಇದ್ದೇ ಇರುತ್ತೆ ಅಂಟಿಲ್ ಆ್ಯಂಡ್ ಅನ್ಲೆಸ್ ನಾವು ಇನಿಷಿಯೇಟಿವ್ ತಗೊಳ್ಳೋವರೆಗೂ ಇದೆಲ್ಲ ಸರಿ ಹೋಗೋದಿಲ್ಲ ನಾವು ಪ್ಲಾಸ್ಟಿಕ್ ಬಳಕೆನ ಕಮ್ಮಿ ಮಾಡಬೇಕು ಅಥವಾ ಎಷ್ಟು ಸಾಧ್ಯನೋ ಅಷ್ಟು ಅವಾಯ್ಡ್ ಮಾಡಿದ್ರೆ ಆವಾಗ ಸ್ವಲ್ಪ ಸುಧಾರಿಸ್ಕೋಬೋದು ವಾಪಸ್ ಹೋಗ್ತಾ ಇದ್ದೀವಿ ವಾಪಸ್ ಹೋಗ್ತಾ ಇದ್ದೀವಿ ಈಗ ಸ್ವಿಮ್ಮಿಂಗ್ ಎಲ್ಲ ಮಾಡಿಕೊಂಡು ಒಂದು 1/2 hour ಸ್ವಿಮ್ ಮಾಡಿದ್ವಿ ಸಖತ್ ಮಜಾ ಇತ್ತು ಯಾರೂ ಇಲ್ಲ ಬರೀ ನಾವಿಬ್ಬರೇ ಜೊತೆಗೆ ಅವ್ರ ಇನ್ಸ್ಟ್ರಕ್ಟರು ಅವರು ಇರ್ತಾರೆ ಚೆನ್ನಾಗಿತ್ತು ಇಡೀ ಯಾವ ಕಡೆ ನೋಡಿದ್ರು ನೀರು ಮಧ್ಯದಲ್ಲಿ ನಾವಿಬ್ಬರೇ ಸಖತ್ ಮಜಾ ಇತ್ತು ಹಾಗೆ ಫ್ಲೋಟ್ ಆಗೋದು ಯಾವ ಥರ ಅಂತಲೂ ಹೇಳ್ಕೊಟ್ರು ಅದು ಚೆನ್ನಾಗಿತ್ತು ಲೈಫ್ ಜಾಕೆಟ್ ಇಲ್ದಂಗೆ ಫ್ಲೋಟ್ ಆಗೋದು ಸಖತ್ತಾಗಿತ್ತು ಎಲ್ಲದನ್ನು ಸಮುದ್ರದ 1/2 ಕಿಲೋಮೀಟರ್ ಮುಂದೆ ಬಂದು ಲೈಫ್
ಜಾಕೆಟ್ ಇಲ್ಲದೆ ಸ್ವಿಮ್ ಮಾಡಿದೀವಿ. Yes. Yes. ಹೇಳು. How are you feeling? ಏಯ್ ಸೂಪರ್. All credits to ಥ್ಯಾಂಕ್ ಯು ಸೋ ಮಚ್. ಇವ್ರನ್ನ ಹುಡುಕಿ ಇಲ್ಲಿ ಕರ್ಕೊಂಡ್ ಬಂದಿದ್ಕೆ ನಾವು ಎಲ್ಲ ಪ್ಲಾನ್ ನಮ್ಮದೇ. ಸರ್ಫಿಂಗ್ಗೆ ಪ್ಲ್ಯಾನ್ ಮಾಡಿದ್ದು ನಾನೇ, ಆಮೇಲೆ ಇಲ್ಲಿಗೆ ಬಂದು ಕಯಾಕ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದು ನಾನೇ. ಎಲ್ಲ ಇವರೇ ಮಾಡಿದ್ದು. ಇವರು ಫೈನಾನ್ಸ್ ಅಷ್ಟೇ ನೋಡ್ಕೊಂಡವ್ರು ಇವರು. ನಾವು ಫೈನಾನ್ಸ್ ಮಿನಿಸ್ಟ್ರು, ಇವರು ಪ್ಲಾನಿಂಗ್ ಮಿನಿಸ್ಟ್ರು. ಹಾಂ, ಹೋಮ್ ಮಿನಿಸ್ಟರ್ ಬೇಸಿಕಲಿ. ಯಾ ಹೋಗುವ, ಸಂಜೆ ಆಗುತ್ತೆ, ಸನ್ಸೆಟ್ ಆಗುತ್ತೆ. ನಾವು ಹೋಗೋ ಅಷ್ಟರಲ್ಲಿ ಸನ್ಸೆಟ್ ಎಲ್ಲ ನೋಡ್ಕೊಂಡು ಕಯಾಕ್ ಮಾಡ್ಕೊಂಡು ಹೋಗ್ತೀವಿ. ಸನ್ಸೆಟ್ ಹ್ಯಾಪನಿಂಗ್ ಬ್ರೋ. ನಾವು ಹೋಗೋಣ. ನಾವು ಈಗಷ್ಟೇ ಕಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವರು ನಮ್ಮ ಇನ್ಸ್ಟ್ರಕ್ಟರು. ಅಲ್ಲಿ ರಾಕ್ ಹತ್ರ ಎಲ್ಲ ಹೋಗಿ ಸಮುದ್ರದ ಮಧ್ಯದಲ್ಲಿ ನಮಗೆ ಫ್ಲೋಟಿಂಗ್ ಮಾಡೋದಕ್ಕೆ ಹೇಳ್ಕೊಟ್ರು. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡಿ, ಬೇರೆ ಯಾರೇ ಬಂದರೂ ರಿಪೇರ್ ಮಾಡಿ. ಖಂಡಿತ ಖಂಡಿತ. ಝೋನ್ 51 ಯಾರು ಇದನ್ನು ಮಿಸ್ ಮಾಡ್ಕೊಳ್ಳೇಬಾರ್ದು. ಅಷ್ಟು ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸು, ತುಂಬ ಚೆನ್ನಾಗಿರುತ್ತೆ. ಮಸ್ಟ್ ಟ್ರೈ. ಥ್ಯಾಂಕ್ ಯು. ಇದಿಷ್ಟು ಡೇ 2 ವ್ಲಾಗ್. ಡೇ 3 ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.